ಐಟಮ್ ಸಾಂಗಲ್ಲಿ ಸೆಟಪ್ಪಲ್ಲಿ ಕೂತಿರ್ತಾರೆ ಗೊತ್ತಾ, ಐಟಮ್ ಸಾಂಗ್ ಮಾಡಬೇಕಾದ್ರೆ ಡ್ರಿಂಕ್ ಬಾಟಲೆಲ್ಲ ಇಟ್ಕೊಂಡು ರೌಂಡಾಗಿ ಕೂತ್ಕೊಂಡು ನೋಡ್ತಾ ಇರ್ತೀವಿ ಸ್ಕ್ರೀನ್ ಮೇಲೆ. ಅದರಿಂದ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ನೀವು ಲೈವಾಗಿ ನಾವು ಇವತ್ತು ನಿಮಗೆ ತೋರಿಸ್ತೀವಿ. ಅವ್ರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸ್ತಾ ಹೋಗೋಣ. ಸರ್ ಮಾತಾಡಿ ಸರ್ ಮೊದಲು. ಸರ್ ಹಾಯ್, ನಮಸ್ತೆ. ನಾನು ಸಂಜು ಅಂತ. ಇವರೆಲ್ಲ ನಮ್ಮ ಸಹ ಕಲಾವಿದರು. ಎಲ್ಲರೂ ವಿಲನ್ ಪಾತ್ರ ಮಾಡ್ತಾ ಇದ್ದಾರೆ ಮೂವಿಯಲ್ಲಿ. ಓಕೆ, ಮಾತಾಡಿ. ವಿಲನ್ಸ್ ಸರ್ ಇವಾಗ ಸೇಮ್ ಸರ್ ನಿಮ್ಮನ್ನು ನೋಡಿದ್ರೆ ಒಂದು ಫೀಲ್ ಏನು ಗೊತ್ತಾ, ರೌಡಿ ಕೂತಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಸ್ಕ್ರೀನ್ ಮೇಲೆ ನೋಡ್ತಿರ್ತೀವಿ, ಇವಾಗ ಲೈವಾಗಿ ತೋರಿಸ್ತಾ ಇದ್ದೀವಿ. ಸರ್ ಎಷ್ಟು ಕಷ್ಟ ಇರುತ್ತೆ ಸ್ಕ್ರೀನ್ ಮೇಲೆ ನೋಡೋಕ್ಕಿಂತ ಹಿಂದೆ ಬ್ಯಾಕ್ ಸೈಡು ಎಷ್ಟು ಕಷ್ಟಪಟ್ಟಿರ್ತೀರ ಅನ್ನೋದನ್ನ ಹೇಳಿ ಸರ್. ಮೇಡಮ್, ಒಂದು ಮದುವೆ ಮಾಡ್ಕೊಬಿಡ್ಬೋದಂತೆ, ಒಂದು ಸಿನಿಮಾ ಮಾಡೋದು ಭಾರಿ ಕಷ್ಟ. ನಮ್ಮ ದೇವಿ ಸಿನಿಮಾದು ಸಾಂಗ್ ಶೂಟಿಂಗು ಅದ್ಭುತವಾಗಿ ರೆಡಿ ಆಯ್ತಿದೆ, ಚೆನ್ನಾಗಿ ಮೂಡ್ ಬರ್ತಿದೆ ಮೇಡಮ್. ಅಷ್ಟು ಹೇಳ್ತೀವಿ. ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ, ಎಕ್ಸ್ಟ್ರಾಡ್ನರಿ. ಐಟಮ್ ಸಾಂಗ್ ನಡೀತಾ ಇದೆ ಸರ್, ನೀವು ಇದ್ದೀರಾ ಸರ್. ಅಂದರೆ ಹೇಗೆ ಅಂದರೆ ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಿರ್ತಾರೆ ಸರ್. ನಾವು ಇವಾಗ ಫಿಲ್ಮ್ ರಿಲೀಸ್ ಆದಮೇಲೆ, ಈ ಒಂದು ಐಟಮ್ ಸಾಂಗ್ ರಿಲೀಸ್ ಆದಮೇಲೆ ಎಲ್ಲರೂ ಇಷ್ಟಪಡ್ತಾರೆ ಈ ಸಾಂಗ್ ನೋಡಿ. ಅಂದರೆ ಬ್ಯಾಕ್ ಗ್ರೌಂಡಲ್ಲಿ ಯಾವ ರೀತಿಯಾಗಿ ಕಷ್ಟಪಡ್ತಿರ್ತಾರೆ ಒಂದು ಸಾಂಗನ್ನು ಮಾಡಬೇಕಾದ್ರೆ. ಈ ಒಂದು ಟೆಕ್ನಿಷಿಯನ್ಸ್ ಆಗಲಿ, ಎಷ್ಟೊಂದು ಜನ ವರ್ಕರ್ಸ್ ಇದ್ದಾರೆ ಒಂದು ಹೆಲ್ಪ್ ಮಾಡೋಕ್ಕೆ. ಇದೆಲ್ಲ ನೋಡಿದ್ರೆ ನಿಮಗೆ ಅಂದರೆ ಇವಾಗ ಫಿಲಿಮ್ ರಿಲೀಸ್ ಆದಮೇಲೆ ನಾವು ಇದರಲ್ಲಿ ಕಾಣಿಸ್ತಾ ಇದ್ದೀವಿ ಅಂತ ಅನ್ಸಾಗ ಎಷ್ಟು ಖುಷಿ ಆಗುತ್ತೆ ಸರ್. ನೀವು ಇದರಲ್ಲಿ ಏನು ಸುಮಾರು ಮಾಡಿರ್ತೀರ ನೀವು, ಬಟ್ ಇದರಲ್ಲಿ ಮೇಡಮ್ ನಾವು ಏನೇ ಕಷ್ಟಪಟ್ಟು ಮಾಡಿದ್ರೂ ಕೂಡ ಸ್ಕ್ರೀನ್ ಮೇಲೆ ನಾವೆಲ್ಲೋ ಒಂದು ಕಡೆ ಕಾಣಿಸ್ಕೊಂಡಾಗ ಅವಾಗ ನಮಗೆ ಅನಿಸುತ್ತೆ ಅವಾಗ ಸಾರ್ಥಕತೆ. ಮತ್ತು ನಾವಿಲ್ಲಿ ಇಷ್ಟು ಬೆಳಗ್ಗೆ ಬೇಗ ಎದ್ದು ಬಂದಿರ್ತೀವಿ, ಮತ್ತು ಇಲ್ಲೆಲ್ಲ ಪಡೋ ಕಷ್ಟಗಳು ಎಲ್ಲನೂ ಅವಾಗ ಎಲ್ಲೋ ಒಂದು ಕಡೆ ಕಾಣಿಸ್ಕೊಂಡಾಗ ನಮಗೊಂದು ಖುಷಿ ಇರುತ್ತೆ. ಅದೇ ರೀತಿ ಇದೆಲ್ಲ ಅದೇ ಕನ್ಸಿಟ್ಕೊಂಡು ಬರೋದು ಸರ್. ನೀವು ಇಷ್ಟು ಇವಾಗೆಲ್ಲ ನಿಮ್ಮದು ಒಂದು ಗ್ರೂಪ್ ಇದೆಯಲ್ಲ, ಇದೆಲ್ಲ ನೀವು ಸ್ಯಾಂಡಲ್ವುಡ್ಡಲ್ಲಿ ಮತ್ತು ಬಾಲಿವುಡಲ್ಲಿ ಕೂಡ ಮಾಡ್ತೀರಲ್ವ ಸರ್, ಈ ಥರ ಐಟಮ್ ಸಾಂಗಲ್ಲಾಗಲಿ ಯಾವುದೇ ಆಗಲಿ ಪಾರ್ಟಿ ಥರ ಇರೋವಂಥ ಸಿಚುವೇಶನ್? ಆಪರ್ಚುನಿಟಿ ಬಂದರೆ ಮಾಡ್ತೀವಿ. ಈಗ ಸದ್ಯಕ್ಕೆ ಕನ್ನಡದಲ್ಲೇ ಮಾಡ್ತಾ ಇದ್ದೀವಿ, ಕನ್ನಡ ಸಿನಿಮಾ ಗೆಲ್ಲಿ ಅಂತ. ಈ ಕನ್ನಡದಲ್ಲೇ ಉಳಿಬೇಕು ಅಂತ, ನಾವು ಕನ್ನಡಿಗರಾಗಿ ಕನ್ನಡದಲ್ಲೇ ಉಳಿಬೇಕು ಅಂತ ನಮ್ಮದು ಆಸೆ. ಈ ಒಂದು ವಿಷಯ ಹೇಳಿದಾಗ ನಾನೊಂದು ಮಾತು ಹೇಳ್ತೀನಿ. ಈ ಶಿವಣ್ಣದೊಂದು ಕೂರ್ಮಾವತಾರ ಅಂದ್ಬಿಟ್ಟು ಸಿನಿಮಾ ತೆಗಿತಾವ್ರೆ ಇಲ್ಲಿ ತೆಲುಗಲ್ಲಿ. ಕನ್ನಡದಲ್ಲಿ ಒಬ್ಬ ಪ್ರತಿಭಾನ್ವಿತ ನಟ ಅಂದರೆ ನಮ್ಮ ಶಿವಣ್ಣ. ಆ ಶಿವಣ್ಣಗೋಸ್ಕರ ನಮ್ಮ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಚಾಮರಾಜನಗರಕ್ಕೆ ಬಂದು ನಮ್ಮ ಸಂಜು ಸರ್ ನೇತೃತ್ವದಲ್ಲಿ ಶೂಟಿಂಗ್ ನಡೀತೈತೆ. ಅಂದರೆ ಎಷ್ಟೋ ಜನ ಕೋಆರ್ಡಿನೇಟ್ರ್ ಬಂದು, ಎಷ್ಟೋ ಜನ ಆರ್ಟಿಸ್ಟ್ ಬಂದು ಕೆಲಸ ಮಾಡ್ತಾಯಿದ್ದಾರೆ ಇವ್ರು ಅಡೀಲಿ. ಇಂಥವ್ರು ನಮ್ಮ ಬೆಳಕಿಗೆ ಬರಬೇಕು. ಇವಾಗ ಮೊನ್ನೆ ತಾನೇ ಕರ್ನಾಟಕ ಕಲಾವಿದರ ಸಂಘದ ಅಧ್ಯಕ್ಷರಾಗವ್ರೆ. ಕಂಗ್ರ್ಯಾಚುಲೇಷನ್ ಸರ್, ಒಳ್ಳೇದಾಗಲಿ. ಎಷ್ಟೋ ಜನ ಕೆಲಸ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಕೂರ್ಮಾವತಾರದಲ್ಲಿ ನಾಗಸಾಧು ಪಾತ್ರದಲ್ಲಿ ನಮ್ಮ ಶಿವಣ್ಣವ್ರು ಮಿಂಚುತ್ತವ್ರೆ. ಭೈರವ ಪಂಥಕ್ಕೆ ಸೇರಿರುವಂತಹ ಒಬ್ಬ ಏನಂತಾರೆ ನಾಗಸಾಧು ಕ್ಯಾರೆಕ್ಟ್ರಲ್ಲಿ ಒಂದು ಮಿಂಚಬೇಕು ಅಂದರೆ ನಮಗೆಲ್ಲ ಹೆಮ್ಮೆ ಇರುತ್ತೆ. ಏಕೆಂದರೆ ತೆಲುಗುವರೆಲ್ಲ ಇಲ್ಲಿ ಬಂದು ಮಾಡ್ತಾವ್ರೆ. ತೆಲುಗು ಎಷ್ಟೋ ಜನ ಕೋಟಿಸ್ಟ್ ಆಗಿರ್ಬೋದು, ಅಲ್ಲಿ ಇರುವಂಥ ತಂತ್ರಜ್ಞ ಆಗಿರ್ಬೋದು, ಅವರೆಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ನಮಗೊಂದು ಹೆಮ್ಮೆ. ನಮಗೆಲ್ಲರಿಗೂ ಒಂದು ಇಲ್ಲಿ ಇರೋವಂಥ ಎಷ್ಟೋ ಕಲಾವಿದರಿಗೆ ಕೆಲಸ ಸಿಗ್ತೈತೆ. ಇದು ನಮ್ಮ ಹೆಮ್ಮೆ ಪಡುವಂಥ ವಿಷಯ. ಆಮೇಲೆ ದೇವಿ, ನಮ್ಮ ದೇವಿ ಎಲ್ಲರೂ ಮದರ್ ಪ್ರಾಮಿಸ್ ಫಿಲ್ಮ್ ನೋಡಿದಿರ, ಅದರಲ್ಲೆಲ್ಲ ಇವರೇ ಇದ್ದಾರೆ ವಿಲನ್ಸ್. ಸೊ ಈಗ ದೇವಿ ಮೂವಿ ಶೂಟಿಂಗ್ ನಡೀತಾ ಇದೆ. ದೇವಿ ಮೂವಿ ಪ್ರೊಡ್ಯೂಸರ್ ಕಮ್ ಹೀರೋ ನಮ್ಮ ಚೇತನ್ ಸರು ಒಂದೇ ಮಾತು ಹೇಳಿದ್ದು, ನಮ್ಮ ಸಿನಿಮಾದಲ್ಲಿ ಫುಲ್ ಮೂವಿ ಎಲ್ಲ ನೀವೇ ಇರ್ತೀರಪ್ಪ, ಫುಲ್ ಕ್ಯಾರೆಕ್ಟರ್ ಎಲ್ರಿಗೂ ಇರುತ್ತಂತೆ. ಎಲ್ಲರೂ ಖುಷಿಯಿಂದ ಬಂದವ್ರೆ. ಫಿಲಮ್ ಮುಗಿಯೋವರೆಗೂ, ಫಿಲಮ್ ಸ್ಟಾರ್ಟ್ ಆಗಿ ಫಿಲಮ್ ಮುಗಿಯೋವರೆಗೂ ಆಲ್ಮೋಸ್ಟ್ ಒಂದು 15 ಸೀನಲ್ಲಿ ನಮ್ಮ ಹುಡುಗರೆಲ್ಲ ಇರ್ತಾರೆ. ಎಲ್ಲ ನಮ್ಮ ಬಾಯ್ಸ್ ಇದು. ಬನ್ನಿ ಒಂದು ಸ್ವಲ್ಪ ಎಲ್ಲ ಈ ಕಡೆ ಬಂದುಬಿಡಿ. ನೋಡಿ ಎಲ್ಲ ರೌಡಿಗಳು. ನೋಡಿ ಸರ್, ನೋಡ್ತಾ ಇರ್ಬೋದು ಸಿನಿಮಾದಲ್ಲಿ ರೌಡಿಸಮ್ ನೋಡ್ತಿರ್ತೀರಾ ಯಾವ ರೀತಿಯಾಗಿರ್ತಾರೆ. ಹೊಡಿಬೇಕು ಇವ್ರನ್ನ ಹೊಡಿಬೇಕು ಅಂತ ಹೇಳ್ತಾ ಇರ್ತೀರಾ. ರಿಯಲ್ ಆಗಿ ನೋಡಿ, ಇಷ್ಟು ಜನ ರಿಯಲ್ ಆಗಿ ತೋರಿಸ್ತಾ ಇದೀವಿ ರಿಯಲ್ ರೌಡಿಗಳನ್ನ ನೋಡಿ. ನಾವು ಸಿನಿಮಾದಲ್ಲಿ ಮಾತ್ರ ರೌಡಿಗಳು, ನಿಜವಾದ ಜೀವನದಲ್ಲಿ ರಿಯಲ್ ಲೈಫಲ್ಲಲ್ಲ, ಸಿನಿಮಾದಲ್ಲಿ ಅಷ್ಟೇ. ನಮ್ಮ ಮಂಡ್ಯ ದೇವಿ ಸಿನಿಮಾ ಹೀರೋ. ರೈತರು ಮಕ್ಕಳು ಗೆಲ್ಲಬೇಕು, ಅವ್ರನ್ನ ಎಲ್ಲ ಸಹಕರಿಸಿ ಸಪೋರ್ಟ್ ಮಾಡಿ. ಇಷ್ಟೊಂದು ಸಿನಿಮಾದಲ್ಲಿ ಮಾಡಿದೀವಲ್ಲ, ಆದರೆ ದೇವಿ ಸಿನಿಮಾದಲ್ಲಿ ಮಾಡ್ತಾ ಇದೀವಿ, ಬಹಳ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮ ಮಂಡ್ಯದವರು ಯುವ ರೈತ ಚೇತನ್ ಸರ್ ಅವರು ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದೀವಿ ಅಂತ ತುಂಬ ಖುಷಿ ಆಗ್ತಿದೆ. ಒಬ್ಬ ರೈತರು ಒಬ್ಬ ಹೀರೋ ಆಗಿ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆಲ್ಲರಿಗೂ ತುಂಬ ಹೃದಯದ ಖುಷಿ ಅಷ್ಟೇ. ಹೌದು ಸರ್, ರೈತರು ಬೆಳಿಬೇಕು ಸರ್. ಹೌದೌದು. ಈ ಫಿಲಮ್ ಹೀರೋಯಿನ್ ಬಂದು ನಮ್ಮ ಭವ್ಯ ಮೇಡಮು. ಆ ಮೇಡಮ್ ಕೂಡ ರೈತರ ಮಕ್ಕಳು ಯಾರೇ ಇರಲಿ, ಕಲೆ ಇರೋರು ಯಾರೇ ಇರಲಿ, ಅವ್ರು ಬಂದು ಬೆಳಿಬೇಕು ಅಂತ ಒಂದು ಆಶಯ ನೀಡೋರೆ. ಅದೆಲ್ಲ ತುಂಬಾ ಇಷ್ಟ ಆಯ್ತು. ಅದು ಸೆಟಪ್ ಮಾಡಕ್ಕೆ ಎಷ್ಟು ಕಷ್ಟ ಆಗಿರ್ಬೋದಲ್ವಾ ಸರ್, ಸೆಟಪ್ ಎಲ್ಲ ಮಾಡಬೇಕು. ಈ ತೆರೆ ಮುಂದೆ ನಾವು ಒಂದು ಸ್ವಲ್ಪ ಆಕ್ಟ್ ಮಾಡಕ್ಕೆ ನಮಗೆ ಒಂದು ಸ್ವಲ್ಪ ಕಷ್ಟ ಅನ್ಸುತ್ತೆ. ತೆರೆ ಹಿಂದೆ ಇರುವಂಥ ಎಷ್ಟೋ ಜನರು ಮುಂದಕ್ಕೆ ಬರಲ್ಲ, ಬೆಳಕಿಗೆ ಬರಲ್ಲ. ಅಂಥವ್ರು ನಿಜವಾಗ್ಲೂ ಅಂಥವ್ರಿಗೆ ಯಾವಾಗಲೂ
ನಾವು ತುಂಬ ಚಿರಋಣಿಯಾಗಿರ್ತೀವಿ. ಓಕೆ 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 ಥ್ಯಾಂಕ್ ಯು ಮೇಡಮ್. ಸರ್ ನಿಮ್ಮ ಹೆಸರೇನು ಸರ್? ಮಂಜುನಾಥ್ ಅಂತ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸೂರ್ಯ ಅಂತ, ತೆಲುಗು ಅವರು. ನನ್ನ ಹೆಸರು ಮೋಹನ್ ಅಂತ. ತೆಲುಗು ಕನ್ನಡ ಎರಡು ಮಾಡ್ತೀವಿ. ತೆಲುಗಲ್ಲಿ ಜಾತಿ ಮೂವಿ ಹಿಂದಿ ಐಟಮ್ ಸಾಂಗ್ ಮಾಡಿದ್ವಿ, ಸೂಪರ್ ಇದೆ, ಸೇಮ್ ಇದೇ ಥರ. ಓಕೆ ನಿಮ್ಮ ಹೆಸರು ಸರ್? ಮೇಡಮ್ ನಮ್ಮ ಹೆಸರು ಶಿವ ಅಂತ, ರಾಮನಗರ. ಓಕೆ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಜೋಗಿ ಅಂತ, ಕನ್ನಡ ತಮಿಳ್ ತೆಲುಗು 3 ಲ್ಯಾಂಗ್ವೇಜ್ ಮಾತಾಡ್ತೀವಿ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಅಂತ, ತ್ಯಾಮೂಲು. ನಾನು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತೀನಿ, ಕನ್ನಡ, ತಮಿಳು, ತೆಲುಗು. ನಮ್ಮ ಮೇಡಮ್ ಇನ್ನೊಂದು ವಿಷಯ, ನಮ್ಮ ಮಂಡ್ಯ ಆಗಿ ಹೀರೋ ಆಗಿ ಮಾಡ್ತಿದ್ದಾರಲ್ಲ ಸರ್ರು, ಅವ್ರು ದೇವಿ ಸಿನಿಮಾದು ಚೇತನ್ ಸರ್ ಅಂದ್ಬಿಟ್ಟು ಅವರು ರೈತರಾಗಿ ಈ ಸಿನಿಮಾ ಮಾಡ್ತಾ ಇರೋದು ನಮಗೆ ಭಾಳ ಖುಷಿ, ಹೌದು ಹೆಮ್ಮೆ ಪಡೋ ವಿಷಯ. ಹೌದು ಸರ್, ಒಬ್ಬ ರೈತ ಬೆಳೀತಾ ಇದ್ದಾನೆ ಅಂದರೆ ಎಲ್ಲರೂ ಖುಷಿ ಪಡುವಂತಾನೆ ವಿಚಾರ. ಅದರಲ್ಲಿ ಬೇರೆ ಒಂದು ಕಷ್ಟಪಟ್ಟು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೇ ಈ ಒಂದು ಮಟ್ಟಕ್ಕೆ ಬರ್ತಾ ಇದ್ದಾರೆ ಅಂದರೆ ಖುಷಿ ಪಡುವಂಥ ವಿಚಾರನೇ. ಅವ್ರಿಗೂ ಕೂಡ ಆಲ್ ದ ಬೆಸ್ಟ್, ಚೆನ್ನಾಗಿ ಸಿನಿಮಾ ಓಡಲಿ ಅಂತ ನಾವು ಇಲ್ಲಿಂದ ಕೇಳ್ತೀವಿ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.